friends, welcome back to my YouTube channel. So, exam hall tips. ಎಸ್ IAS 2026 ಒಂದು ಪ್ರಿಲಿಮಿನರಿ ಪರೀಕ್ಷೆ May 24 ಐತಿ. ಕೆಲವು ಟಿಪ್ಸ್ ಗಳು ಹೆಂಗಿರ್ತಾವ ಅಂದ್ರೆ ಬಹಳನ ಇಂಪಾರ್ಟೆಂಟ್ ಆಗಿರ್ತಾವ. ಸೊ IAS ಪ್ರಿಲಿಮಿನರಿ ಪರೀಕ್ಷೆಗೆ ಏನೊಂದು ಎಕ್ಸಾಮಿನೇಷನ್ ಹಾಲ್ ಒಳಗೆ ಹೋಗಿ ಕೂರ್ತಿರ್ಲ, ಎಸ್ ತೀರಾ ಕೂಲ್ ಆಗಂದ್ರು ಇರಾಕಾಗಂಗಿಲ್ಲ. ವರ್ಷ ಎಲ್ಲಾ ಓದಿದ್ರ ಒಂದು ಭವಿಷ್ಯ ನಿರ್ಧಾರ ಆಗ್ತದ ಆ ಒಂದ್ 2 ತಾಸು ಒಳಗ. ಸೊ ಹಿಂಗಾಗಿ ಆಬ್ವಿಯಸ್ಲಿ ಬಹಳ ಜನ ಸ್ಟ್ರೆಸ್, ಪ್ಯಾನಿಕ್, ಭಯ, ಡಿಫಿಕಲ್ಟ್ ಇರ್ತದ. ಏನೇನೋ ಇಮ್ಯಾಜಿನೇಷನ್ಗಳು, ಏನೇನೋ ಥಾಟ್ ಗಳೆಲ್ಲ ಓಡ್ತಿರ್ತಾವ ಮೈಂಡ್ ಒಳಗೆ. ಎಸ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್, ಬಟ್ ಸ್ಟಿಲ್ ಈ ಟೈಮ್ ಒಳಗೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಅಂಡ್ ಏನ್ ಮಾಡ್ಬಾರ್ದು ಅನ್ನೋದ್ರ ಬಗ್ಗೆ ಮಾತಾಡೋಣ. ಫಸ್ಟ್ ಪಾಯಿಂಟ್ ಈಸ್ ಸ್ಟ್ರೆಸ್ಸು, ಪ್ಯಾನಿಕ್ಕು, ಓವರ್ ಥಿಂಕಿಂಗು, ಭಯ ಇದನ್ನೆಲ್ಲ ಬಿಟ್ಬಿಡ್ರಿ. ಕ್ವಶನ್ ಪೇಪರ್ ಕೈಯಾಗ ಕೊಟ್ಟಿರ್ತಾರ ಒಂದ್ 5 minutes ಬಿಫೋರ್, ಅವಾಗೆಲ್ಲ ಥಾಟ್ಸ್ ಬರ್ತಿರ್ತಾವ ಮೈಂಡ್ ಒಳಗಾಗ್ಲಿ ಅಂದ್ರೆ ಏನ್ ಮಾಡ್ಲಿ ಏನೇನೋ ಬರ್ತಿರ್ತಾವ. ಅಥವಾ ನಾವು ಓದಿದ್ ಬರ್ಲಿಲ್ಲ ಅಂದ್ರೆ ಏನ್ ಮಾಡೋದು, 108 ಕ್ವಶನ್ಗಳು. ಬಟ್ ಸ್ಟಿಲ್ ಒಂದ್ ಸ್ಮೈಲ್ ಮಾಡ್ರಿ. ನೀವೇನ ಒಂದು ಖುಷಿಯಿಂದ ಸ್ಮೈಲ್ ಮಾಡ್ತೀರಿ, ಕೂಲ್ ಆಗ್ತಿರ್ಲ, ಅವಾಗ ನಿಮ್ ನರ್ವಸ್ ಸಿಸ್ಟಮ್ಗೆ ಒಂದು ಮೆಸೇಜ್ ಕೂಡ ಹೋಗ್ತದ. ಸೊ ಹಿಂಗಾಗಿ ನೀವು ಫಸ್ಟ್ ಒಂದು ಸ್ಮೈಲ್ ಮಾಡ್ರಿ, ಖುಷಿ ಆಗ್ರಿ. ಅಂಡ್ ಸೆಕೆಂಡ್ ಥಿಂಗ್, ಕ್ವಶನ್ ಪೇಪರ್ ನ ಓಪನ್ ಮಾಡಿದ ತಕ್ಷಣ ಸಾಲ್ವ್ ಮಾಡಕ್ ಹೋಗ್ಬೇಡ್ರಿ. ಕ್ವಶನ್ ಪೇಪರ್ ತಗೊಂಡೆ ಒಂದೇ ಕ್ವಶನ್ ನ ಓದಿದೆ, ಸಾಲ್ವ್ ಮಾಡಕ್ ಹೋದೆ, ಈ ತರ ತಪ್ಪು ಮಾಡ್ಬೇಡ್ರಿ. ಯಾಕಂದ್ರ ನಿಮ್ಮ ಮೈಂಡ್ ಏನಿರ್ತದಲ್ಲ ಅಷ್ಟು ಜಲ್ದಿ ರೆಡಿ ಇರಂಗಿಲ್ಲ ಅದು. ಯಾಕಂದ್ರೆ ಒಂದು IAS ಒಂದು ಪರೀಕ್ಷೆ ಹಾಲ್ ಒಳಗೆ ನೀವು ಕೂತಿರ್ತೀರಿ, ಅಲ್ಲೆಷ್ಟೆಲ್ಲ ಒಂದಷ್ಟು ಪ್ರೊಸೆಸ್ ಆದ್ಮೇಲೆ ಬಂದು ಕೂತಿರ್ತೀರಿ, ನೀವು ಸ್ಟ್ರೆಸ್ ಒಳಗಿರ್ತೀರಿ, ನಿಮ್ಮ ಒಂದು ಮೈಂಡ್ ರೆಡಿ ಇರಂಗಿಲ್ಲ. ಸೊ ಅದಕ್ಕೆ ಸ್ವಲ್ಪ ಟೈಮ್ ಕೊಡ್ರಿ. ಒಂದು 5 minutes ಸ್ವಲ್ಪ ಕೂಲ್ ಆಗಿರೋ, ಒಂದ್ 2-3 ನಿಮಿಷ ಏನ ಇನಿಷಿಯಲ್ ಟೈಮ್ ಐತ್ಲ, ಆರಾಮಾಗಿ ಕೂಲ್ ಆಗಿರಿ. ನೆಕ್ಸ್ಟ್ 5ರಿಂದ ಒಂದು 10 ನಿಮಿಷ ಅಥವಾ 5 ನಿಮಿಷದೊಳಗ 1ರಿಂದ 100 ಕ್ವಶನ್ ನ ಫಾಸ್ಟ್ ಆಗಿ ಗೋತ್ರು ಮಾಡ್ರಿ. ಯಾವ್ಯಾವ ಕ್ವಶನ್ ಬಂದವು, ಲೈಕ್ ಯಾವ ಸಬ್ಜೆಕ್ಟ್ ಮೇಲೆ ಬಂದವ, ಸ್ಟಾರ್ಟಿಂಗ್ ಒಳಗೆ ಯಾವ್ದು ಪಾಲಿಟಿ ಬಂದದ, ಹಿಸ್ಟ್ರಿ ಬಂದದ, ಎಷ್ಟೆಷ್ಟು ಕ್ವಶನ್ ಬಂದವ, ಒಂದು 5 to 10 minutes ಒಳಗ ಒಂದು ಗೋತ್ರು ಮಾಡ್ರಿ. ಓಕೆ, 15 ನಿಮಿಷ ತಗೊಳ್ರಿ, ನಡೀತದ. ಬಟ್ ಒಂದು ಕೂಲ್ ಆಗಿರ್ರಿ. ನೀವು ಮೇನ್ ಥಿಂಗ್ ಅಂದ್ರೆ ಕೂಲ್. ಯಾಕೆ ಹೇಳತ್ತೇನಂದ್ರೆ IAS ಪರೀಕ್ಷೆ ಅನ್ಕೊಂಡಷ್ಟು ಈಸಿ ಇಲ್ಲ. ಬಹಳಷ್ಟು ಒಂದಷ್ಟು ಡಿಸಿಷನ್ ಮೇಕಿಂಗ್ ಟೈಪು, ಸ್ಟೇಟ್ಮೆಂಟ್ ಬೇಸ್ಡ್, ಅನಾಲಿಟಿಕಲ್ ಕ್ವಶನ್ಸ್ ಎಲ್ಲ ಬರತ್ತವ. ಈ ಕ್ವಶನ್ ಗಳನ್ನ ಸಾಲ್ವ್ ಮಾಡ್ಬೇಕಂದಾಗ ನಿಮ್ಮ ಮೈಂಡ್ ಶಾಂತಿ ಇರ್ಬೇಕಾಗ್ತದ. ನೀವೊಂದು ಪೀಸ್ಫುಲ್ ಆಗಿದ್ರ ಅಷ್ಟ, ಕೂಲ್ ಆಗಿದ್ರ ಅಷ್ಟ ನಿಮ್ಮ ಗೆಸ್ ವರ್ಕ್ಗಳು, ಎಲಿಮಿನೇಷನ್ ಟ್ರಿಕ್ಗಳು ಇಲ್ಲಿ ಹೆಲ್ಪ್ ಆಗ್ತಾವ. ಯಾಕಂದ್ರೆ ಎಲ್ಲಾ ಕ್ವಶನ್ಗೂ ಎಲ್ಲಾರ್ಗು ಆನ್ಸರ್ ಗೊತ್ತಿರಂಗಿಲ್ಲ. ಹಾರ್ಡ್ಲಿ 30ರಿಂದ 40 ಕ್ವಶನ್ ಅಷ್ಟ ನಿಮಗ್ ಗೊತ್ತಿರ್ತಾವ. ರಿಮೈನಿಂಗ್ ಗೆಸ್ ಮಾಡ್ಲೇಬೇಕು, ಎಲಿಮಿನೇಷನ್ ಟ್ರಿಕ್ ನ ಯೂಸ್ ಮಾಡ್ಲೇಬೇಕು. ಅಂತ ಟೈಮ್ ಒಳಗ ನಿಮ್ಮ ಮೈಂಡ್ ಸ್ಟ್ರೆಸ್ ಫ್ರೀ ಅಂಡ್ ಕೂಲ್ ಆಗಿದ್ರೆ ಅಷ್ಟ ಅಕ್ಯುರೇಸಿ ಇನ್ಕ್ರೀಸ್ ಆಗ್ತದ. ಓಕೆ, ಫಸ್ಟ್ ಪಾಯಿಂಟ್. ಓವರ್ ಅಟೆಂಪ್ಟ್ ಮಾಡಕ್ ಹೋಗ್ಬೇಡ್ರಿ. ಎಸ್ ಸ್ಟ್ರೆಸ್ ಆಗತೈತಿ, ಕೆಲವು ಕ್ವಶನ್ ನನಗೆ ಬರಾಕತ್ತೇ ಇಲ್ಲ, ಸೊ ಹಿಂಗಾಗಿ ಓವರ್ ಅಟೆಂಪ್ಟ್ ಮಾಡ್ತೇನೆ ಅಂತ ಹೇಳಿ 90-95 ಈ ತರ ಕ್ವಶನ್ಸ್ ಗಳನ್ನ ಅಟೆಂಪ್ಟ್ ಮಾಡ್ಬೇಡ್ರಿ. 75 to 85 ಒಳಗನ ಒಂದು ಅಟೆಂಪ್ಟ್ ಮಾಡಕ ಟ್ರೈ ಮಾಡ್ರಿ. ಇನ್ನ ಕೆಲವು ಕ್ವಶನ್ ಗಳನ್ನ ಸ್ಕಿಪ್ ಮಾಡಕ್ ಟ್ರೈ ಮಾಡ್ರಿ. ಯಾವಾಗ ನೀವು ಕ್ವಶನ್ ಪೇಪರ್ ತಗೋತಿರ್ಲ, ಈಸಿ, ಮಾಡರೇಟ್, ಡಿಫಿಕಲ್ಟ್ ಈ ತರ ಕ್ವಶನ್ ಪೇಪರ್ ಸೆಟ್ ಆಗಿರ್ತದ. ಸೊ ತೀರಾ ಯಾವ್ದು ಡಿಫಿಕಲ್ಟ್ ಇರ್ತದ, ಆಗಂಗೆ ಇಲ್ಲ ಅನ್ನೋ ಕ್ವಶನ್ ನ ಸ್ಕಿಪ್ ಮಾಡೋದನ್ನು ಕೂಡ ನೀವು ಕಲೀರಿ. ಅಂಡ್ ಯಾವ ಕ್ವಶನ್ಸ್ ಗಳು ಸಾಲ್ವ್ ಆಗ್ತಾವು, ಸ್ವಲ್ಪ ಎಫರ್ಟ್ ಹಾಕಿರ, ಸ್ವಲ್ಪ ಥಿಂಕಿಂಗ್ ಮಾಡಿದ್ರ ಅನ್ನೋ ಕ್ವಶನ್ ಗಳನ್ನ ಸೆಲೆಕ್ಟ್ ಮಾಡೋದನ್ನು ಕೂಡ ನೀವು ಕಲಿಬೇಕಾಗ್ತದ. ಇನ್ನ ಇನ್ನೊಂದು ತರ ಒಂದು ಟೆನ್ಷನ್ ಅಥವಾ ಸ್ಟ್ರೆಸ್ ಬಹಳ ಜನರ ಜೊತೆ ಆಗಿರ್ತದ ಆಲ್ರೆಡಿ. ಏನಪ್ಪಾ ಅಂತಂದ್ರೆ, ಇವಾಗ ಕ್ವಶನ್ ಪೇಪರ್ ನ ತಗೊಳ್ತೀರಿ, ತಗೊಂಡ ತಕ್ಷಣ ಏನಾಗ್ಬಿಡ್ತೈತೆ ಅಂದ್ರೆ ಸ್ಟಾರ್ಟಿಂಗ್ ನ 1, 2, 3, 4 ಸಮ್ ಟೈಮ್ಸ್ 10-15 ಕ್ವಶನ್ ಗಳಿಗೂ ಆನ್ಸರ್ ನಿಮ್ಗೆ ಗೊತ್ತಾ ಇರಂಗಿಲ್ಲ. ಅವಾಗ ಸಡನ್ಲಿ ಪ್ಯಾನಿಕ್ ಆಗ್ಬಿಡ್ತೀರಿ, ಸಡನ್ಲಿ ಬ್ಲಾಕ್ ಆಗ್ಬಿಡ್ತೀರಿ. ಆ ತಪ್ಪನ್ನ ಮಾಡ್ಬೇಡ್ರಿ. ಎಸ್ 1ರಿಂದ 15 ಅಲ್ಲ, 20 ಕ್ವಶನ್ ಸ್ಟಾರ್ಟಿಂಗ್ ನಿಮ್ಗೆ ಬರಂಗಿಲ್ಲ, ಇಟ್ಸ್ ಓಕೆ. ಮುಂದಿನ ಕ್ವಶನ್ ಗಳನ್ನ ಟ್ರೈ ಮಾಡ್ರಿ. ನಿಮ್ದು ಇಂಟೆನ್ಷನ್ ಏನಿರ್ತದ, ನೀವು ಪ್ರಿಲಿಮ್ಸ್ ನ ಕ್ಲಿಯರ್ ಮಾಡ್ಬೇಕಷ್ಟ. ಅಂಡ್ ಒನ್ ಮೋರ್ ಥಿಂಗ್ ನಿಮಗೆ ಹೇಳೋದಂದ್ರೆ, 1ರಿಂದ 40 ವರೆಗೂ ನಿಮಗೆ ಕ್ವಶನ್ಸ್ ಬರಾತೇ ಇಲ್ಲ ಅನ್ಕೊಡ್ರಿ. ಆ ಮೊಮೆಂಟ್ ಒಳಗೆ ಪ್ಯಾನಿಕ್ ಆಗೋದ್ರಿಂದ ಏನು ಉಪಯೋಗನೇ ಇಲ್ಲ. ಕ್ವಶನ್ ಪೇಪರ್ ಆಲ್ರೆಡಿ ಬಂದ್ ಆಗೈತಿ, ನೀವು ಕ್ವಶನ್ ಪೇಪರ್ ನ ಸಾಲ್ವ್ ಮಾಡ್ಲಿಕ್ಕೆ ಆಲ್ರೆಡಿ ಎಕ್ಸಾಮಿನೇಷನ್ ಹಾಲ್ ಒಳಗೂ ಕೂತಿರಿ. ಸೊ ಇನ್ನೇನು ಬದಲಾವಣೆ ಮಾಡಕಂದ್ರು ನಿಮ್ಮಿಂದ ಪಾಸಿಬಲ್ ಇಲ್ಲ. ಏನೈತಿ ಅದನ್ನ ಅಕ್ಸೆಪ್ಟ್ ಮಾಡಿ ಕೂಲ್ ಆಗ್ರಿ. ಸೊ ದಟ್ ರಿಮೈನಿಂಗ್ ಕ್ವಶನ್ಸ್ ಗಳನ್ನ ನೀವು ಸಾಲ್ವ್ ಮಾಡ್ಲಿಕ್ಕೆ ನಿಮಗ ಹೆಲ್ಪ್ ಆಗ್ತದ. ಇನ್ನ ಕ್ವಶನ್ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು, ಇನ್ನ ಕ್ವಶನ್ ಪೇಪರ್ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕಂದ್ರ, ಕ್ವಶನ್ ಪೇಪರ್ ತಗೊಂಡ ತಕ್ಷಣ ಫಸ್ಟ್ ಕ್ವಶನ್ ಇಂದಾನೆ ಸ್ಟಾರ್ಟ್ ಮಾಡ್ಬೇಕಂತ ಏನ್ ರೂಲ್ಸ್ ಇಲ್ಲ. ನಿಮ್ಮ ಸ್ಟ್ರಾಂಗ್ ಸಬ್ಜೆಕ್ಟ್ ಯಾವ್ದದ, ಈಗ ಕೆಲವರಿಗೆ ಪಾಲಿಟಿ ಬಹಳ ಸ್ಟ್ರಾಂಗ್ ಇರ್ತದ, ಕೆಲವರಿಗೆ ಹಿಸ್ಟ್ರಿ ಬಹಳ ಇರ್ತದ, ಅವ್ರು ಜಾಸ್ತಿ ವರ್ಕ್ ಮಾಡಿರ್ತಾರ ಅದ್ರ ಮೇಲೆ. ಸೊ ಆ ತರ ಏನಾರ ಸ್ಟ್ರಾಂಗ್ ಸಬ್ಜೆಕ್ಟ್ ಇದ್ರ ಆ ಸ್ಟ್ರಾಂಗ್ ಸಬ್ಜೆಕ್ಟ್ ಕ್ವಶನ್ ಎಲ್ಲಿಂದ ಸ್ಟಾರ್ಟ್ ಆಗೋದು ಚೆಕ್ ಮಾಡ್ಕೊಡ್ರಿ. ಆ ಕ್ವಶನ್ ಗಳನ್ನ ಫಸ್ಟ್ ಸಾಲ್ವ್ ಮಾಡ್ಕೊಡ್ರಿ. ದೆನ್ ಕ್ವಶನ್ ಪೇಪರ್ ನ ಯಾವಾಗ್ಲೂ 1 ರೌಂಡ್ ಒಳಗ ಸಾಲ್ವ್ ನ ಮಾಡಬಾರ್ದು. ಅಟ್ ಲೀಸ್ಟ್ 3 ರೌಂಡ್ ಒಳಗ ಕ್ವಶನ್ ಪೇಪರ್ ನ ಸಾಲ್ವ್ ಮಾಡಕ ಟ್ರೈ ಮಾಡ್ರಿ.
ಫಸ್ಟ್ ರೌಂಡ್ ಏನಂದ್ರೆ 1 ರಿಂದ 100 ಕ್ವಶನ್ ವರ್ಗು ಹೋಗ್ರಿ. ಫಾಸ್ಟ್ ಆಗಿ ಅಕ್ಯುರೇಟ್ ಆಗಿ ಕ್ವಶನ್ ನೋಡಿದ ತಕ್ಷಣ ನಿಮಗ ಅರ್ಥ ಆಗ್ತದ ಇದೇ ಆನ್ಸರು, ಇದೇ ಕರೆಕ್ಟ್ ಆನ್ಸರು, ಇದಕ್ಕೇನಂತಾರೆ ಅಕ್ಯುರೇಟ್ ಆನ್ಸರ್ಗಳಿವೆಲ್ಲ. ಸೊ ಅದನ್ನ ಚೆಕ್ ಮಾಡ್ಕೊಂಡ್ರೆ ಫಸ್ಟ್ ರೌಂಡ್ ಒಳಗೆ ಎಷ್ಟು ಬೇಕಾದ್ರೆ 10 ಬರ್ಲಿ, ಓಕೆ, 5 ಕ್ವಶನ್ ಕರೆಕ್ಟ್ ಇರ್ಲಿ, ನಿಮಗ ಎಷ್ಟು 100% ನಿಮಗ್ ಕರೆಕ್ಟ್ ಇರ್ತಿರ್ಲ, ಅಕ್ಯುರೇಟ್ ಎಸ್ ಇದೆ, ಅಕ್ಯುರೇಟ್ ಆಗಿ ಇದೇ ಆನ್ಸರ್ ಒಂದು ನಿಮಗ್ ಗೊತ್ತಿರ್ತೈತ್ಲಾ, ಫಸ್ಟ್ ರೌಂಡ್ ಒಳಗ ಆ ಕ್ವಶನ್ ನ ಮಾಡ್ರಿ. ಸೆಕೆಂಡ್ ರೌಂಡ್ ಒಳಗೆ ಏನ್ ಮಾಡ್ರಿ, ಮೀಡಿಯಂ ಇರ್ತದ, ನಿಮ್ಗೆ ಡೌಟ್ ಇರ್ತದ ಅಥವಾ ಎರಡರ ಮಧ್ಯ ಒಂದು ಗೊಂದಲ ಇರ್ತದ, ಈ ಆಪ್ಷನ್ ಎ ಇರ್ಬೋದು, ಬಿ ಇರ್ಬೋದು, ಈ ತರ ಗೆಸ್ ವರ್ಕ್ ಮಾಡ್ತಿರ್ತೀರ ಅಂಡ್ ಮಾಡರೇಟ್ ಆಗಿರ್ತದ, ಅಂದ್ರೆ ಲೈಕ್ ಬಹಳ ಗೊಂದಲ ಇರಂಗಿಲ್ಲ, ಒಂದ್ ಲೆವೆಲ್ ಗೊಂದಲ ಇರ್ತೈತ್ಲಾ, ಅದನ್ನ ಸೆಕೆಂಡ್ ರೌಂಡ್ ಒಳಗ್ ಮಾಡ್ರಿ. ಥರ್ಡ್ ರೌಂಡ್ ಒಳಗೆ ಏನ್ ಮಾಡ್ರಿ ಅಂತಂದ್ರೆ ತೀರಾ ನಿಮಗ್ ಬಹಳ ಕನ್ಫ್ಯೂಷನ್ ಆಗ್ತಿರ್ತೈತಿ, ಸಾಲ್ವ್ ಮಾಡಕ್ ಟಫ್ ಅನಿಸ್ತಿರ್ತೈತ್ಲಾ, ಅಂತ ಕ್ವಶನ್ ಮೇಲೆ ಲಾಸ್ಟಿಗೆ ಟೈಮ್ ನ ಕೊಡ್ರಿ. ಯಾಕಂದ್ರ ಫಸ್ಟ್ ಏನಾರ ನೀವು ಟಫ್ ಕ್ವಶನ್ ಮೇಲೆ ಜಾಸ್ತಿ ಥಿಂಕ್ ಮಾಡ್ತಾ ಯೋಚನೆ ಮಾಡ್ತಾ ಟೈಮ್ ನ ಹಾಕಕತ್ರಿ ಅಂತಂದ್ರ ಆಮೇಲೆ ಇವನ್ ಕ್ವಶನ್ಸ್ ಈಸಿ ಮಾಡರೇಟ್ ಇದ್ರೂ ಕೂಡ ಸಾಲ್ವ್ ಮಾಡ್ಲಿಕ್ಕೆ ನಿಮಗ ಟೈಮ್ ಸಾಲಂಗಿಲ್ಲ. ಇನ್ನ ಬಬಲ್ಸ್ ಫಿಲ್ ಮಾಡೋದು ಅದು ಟೋಟಲಿ ನಿಮಗ್ ಬಿಟ್ಟಿದ್ದು. ಕೆಲವ್ರು ಏನ್ ಮಾಡ್ತಾರ ಅಂದ್ರೆ ಫಸ್ಟ್ ಕ್ವಶನ್ ಪೇಪರ್ ತಗೊಂಡು ಅಲ್ಲೇ ನಾನು ಯಾವ್ಯಾವ್ದು ಆನ್ಸರ್ ಅನ್ನೋದನ್ನ ಟಿಕ್ ಮಾಡ್ಕೊಂಡು ಆಮೇಲೆ ಎಂಡಿಗೆ ಒಂದು ಅರ್ಧ ಗಂಟೆ ಒಳಗೆ ಬಬಲ್ಸ್ ಫಿಲ್ ನ ಮಾಡ್ತಿರ್ತಾರ. ಇನ್ನ ಕೆಲವ್ರು ಏನ್ ಮಾಡ್ತಾರಂದ್ರೆ ಒಂದು ಕ್ವಶನ್ ಗೊತ್ತಾಯ್ತಾ ಅಲ್ಲೇ ನನ್ನ ಬಬಲ್ಸ್ ಫಿಲ್ ಕೂಡ ಮಾಡ್ತಿರ್ತಾರ OMR ಶೀಟ್ ಒಳಗ. ಸೊ ಅದು ಇಲ್ಲಿವರೆಗೂ ನೀವ್ ಯಾವ ತರ ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದಿರಿ ಅಕಾರ್ಡಿಂಗ್ ಟು ದಟ್ ಅನ್ನ ಮಾಡ್ರಿ. ಬಟ್ ಸ್ಟಿಲ್ ಟೈಮ್ ನೋಡ್ಕೊಳ್ರಿ ಅಷ್ಟ. ಕ್ವಶನ್ ಪೇಪರ್ ನ ಸಾಲ್ವ್ ಮಾಡೋದ್ರೊಳಗನ ನೀವು ಪೂರಾ ಟೈಮ್ ಹಾಕಿ ಲಾಸ್ಟ್ 10 ನಿಮಿಷ ಒಳಗೆ ಬಬಲ್ ಫಿಲ್ ಮಾಡ್ತೀನಿ, ಈ ತಪ್ಪನ ಮಾಡ್ಬೇಡ್ರಿ. ಅಟ್ ಲೀಸ್ಟ್ 50 ಕ್ವಶನ್ ಆದ ತಕ್ಷಣ ಒಂದ್ಸಲ ಬಬಲ್ ಫಿಲ್ಸ್ ಮಾಡ್ರಿ, ಆಮೇಲೆ ಮತ್ತೆ ಉಳಿದಿದ್ದು ಕ್ವಶನ್ ನ ಸಾಲ್ವ್ ಮಾಡ್ಕೊಂಡು ನೀವು ಆಮೇಲೆ ಫಿಲ್ ಮಾಡ್ಬೋದು. ಯಾಕಂದ್ರೆ ಎಂಡಿಗೆ ಬಬಲ್ಸ್ ಫಿಲ್ ಮಾಡಕ್ ಟೈಮ್ ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡವ್ರ. ಸೊ ಹಿಂಗಾಗಿ ಸೊ ಎಸ್, ಈ ಒಂದು ಎಕ್ಸಾಮಿನೇಷನ್ ಹಾಲ್ ಒಳಗ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಏನಂತಂದ್ರ ನಿಮ್ಮ ಮೆಂಟಲ್ ಆಗಿ ನೀವು ಸ್ಟೇಬಲ್ ಅಂಡ್ ಬಹಳ ಕೂಲ್ ಆಗಿರೋದೈತ್ಲ, ಅದು ಬಹಳ ಇಂಪಾರ್ಟೆಂಟ್ ಅದ. ಅದ್ರ ಮೇಲೆ ಫೋಕಸ್ ಮಾಡ್ರಿ. ನೆಕ್ಸ್ಟ್ ವಿಡಿಯೋಗೆ ಸಿಗೋಣ. ಥ್ಯಾಂಕ್ ಯು.